ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಫೈನಲ್ ಎಕ್ಸಾಮ್ 2025 ಫಸ್ಟ್ PUಗೆ ಒಂದು ಬ್ಲೂ ಪ್ರಿಂಟ್ ಮತ್ತು ಕ್ವೆಶ್ಚನ್ ಪೇಪರನ್ನು ನಮಗೆ ಒಂದು ಪರೀಕ್ಷಾ ಪ್ರಾಧಿಕಾರದವರು ಪಬ್ಲಿಷ್ ಮಾಡಿದ್ದಾರೆ ವೆಬ್ಸೈಟಲ್ಲಿ. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ ಯಾರು, ಯಾಕೆಂದರೆ ಅದು ಸುಮ್ಮನೆ ಈ ಥರ ಇರ್ಬೋದು. ನಿಮಗೇನದು ಈ ಹಿಂದಿನ 2 ಎಕ್ಸಾಮ್ಗಳಲ್ಲಿ ಇದೇ ಬ್ಲೂ ಪ್ರಿಂಟನ್ನು ಕೊಡ್ತಿದ್ವಿ, ಅಂದರೆ ಇದೇ ಮಾದರಿಯಲ್ಲಿ ಬ್ಲೂ ಪ್ರಿಂಟು, ಕ್ವೆಶನ್ಸ್ ಮಾತ್ರ ಚೇಂಜ್ ಆಗ್ತಾಯಿತ್ತು. ಆ ಥರ ಫಸ್ಟ್ PUC ಆಗಲಿ ಸೆಕೆಂಡ್ PUC ಆಗಲಿ ಇಲ್ಲ. ಹಾಗಾದರೆ ಈ ಬ್ಲೂ ಪ್ರಿಂಟನ್ನು ಡಿಸ್ಕಸ್ ಮಾಡೋ ಉದ್ದೇಶ ಏನು ಅಲ್ವಾ? ನಮಗೆ ಆ ಬ್ಲೂ ಪ್ರಿಂಟನ್ನು ನೋಡೋದ್ರ ಜೊತೆಗೆ ಅಲ್ಲಿ ಅವರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, ಸೊ ಅದು ಹೆಲ್ಪ್ ಆಗುತ್ತೆ. ಏನು ಹೆಲ್ಪ್ ಆಗುತ್ತೆ ಅಂದರೆ, ನಾವು ಪ್ರಾಬ್ಲಮ್ಸಿಗೆ ಯಾವ್ಯಾವ ಚಾಪ್ಟ್ರಿಗೆ ರೆಡಿ ಮಾಡ್ಕೋಬೇಕು. ಅಂದರೆ ಯೂಶ್ವಲಿ ಏನಾದ್ರು ಬದಲಾವಣೆ ಆಗಿದೆ, ಎಸ್ ಡೆಫಿನೆಟ್ಲಿ ಬದಲಾವಣೆ ಆಗಿದೆ. ಈ ವರ್ಷದಲ್ಲಿ ಕ್ವೆಶ್ಚನ್ ಪೇಪರಲ್ಲಿ ಬದಲಾವಣೆ ಇದೆ. ಸೊ ಅದನ್ನೆಲ್ಲ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲಿಗೆ ಏನು ಕೇಳಿದರೆ, ಈ ವೆಬ್ಸೈಟಿಗೆ ನೀವು ಹೋದರೆ ನಿಮಗೆ ಫಸ್ಟು ಮೇಲ್ಗಡೆ ಈ ರೀತಿ ಒಂದು ಡಿಸ್ಕ್ಲೇಮರನ್ನು ಕೊಡ್ತಾರೆ. ಏನು ಹೇಳ್ತಾರೆ ಅಂದರೆ, ದೀಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್, ಅಂದರೆ ಎಲ್ಲ ಸಬ್ಜೆಕ್ಟಿಂದು ಒಟ್ಟಿಗೆ ಒಂದು ಕಡೆ ಹಾಕಿದ್ದಾರೆ ಮಾಡೆಲ್ ಪೇಪರ್. ಅದರ ಮೇಲ್ಗಡೆ ಈ ಒಂದು ಟೈಟ್ಲ್ ಇದೆ, ದೀಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಆರ್ ಪ್ರೊವೈಡೆಡ್ ಸೊಲೈಲಿ ಫಾರ್ ಪ್ರಾಕ್ಟೀಸ್ ಆ್ಯಂಡ್ ಸ್ಟಡಿ ಪರ್ಪಸ್ ಅಂತ. ಅಂದರೆ ನಿಮ್ಗೇನೋ ಗ್ಯಾರಂಟಿ ಕೊಡಲ್ಲ ಅವರು, ಇದನ್ನು ಸುಮ್ಮನೆ ಒಂದು ಪ್ರಾಕ್ಟೀಸಿಗೆ ಮತ್ತು ಈ ಥರ ಪೇಪರನ್ನು ಇಟ್ಕೊಂಡು ನೀವು ಎಕ್ಸಾಮ್ ಅಂತ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು, ಮತ್ತು ನಿಮ್ಮ ಸ್ಟಡಿ ಪರ್ಪಸ್ಸಿಗೆ. ದೇ ಆರ್ ಇಂಟೆಂಟ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಎನ್ಹ್ಯಾನ್ಸ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಇಂಪ್ರೂವ್ ದೇರ್ ಪ್ರಿಪರೇಷನ್. ನೀವು ಹೇಗೆ ಪ್ರಿಪೇರ್ ಮಾಡಬೇಕು, ಒಂದು ಪ್ರಾಕ್ಟೀಸ್. ನಿಮಗೆ ಏನೋ ಒಂದೇ ಸರಿ ಹೋಗಿ ಎಕ್ಸಾಮ್ ಬರೆಯೋದಂದ್ರೆ ಕಷ್ಟ ಅಲ್ವಾ? ಹಾಗಾಗಿ ಒಂದು ರೀತಿ ಪ್ರಾಕ್ಟೀಸಿಗೆ ಅಂತ ಕೊಟ್ಟಿದ್ದೀವಿ ನಾವು. ನಿಮ್ಮ ಏನಂತೆ ನೀವು ಎಕ್ಸಾಮ್ ಬರೆಯುವ ಮೆಥಡನ್ನು ಇನ್ನೂ ಸುಧಾರಿಸ್ಕೊಳ್ಳಿ ಅನ್ನುವಂಥದ್ದು. Please note that the question included in these model question paper are not indicative of nor guaranteed to appear in the official annual examination. ಇಷ್ಟು ಕ್ಲಿಯರಾಗಿ ಕರೆಕ್ಟಾಗಿ ಅವ್ರು ಹೇಳ್ಬಿಡ್ತಾರೆ. ಅಂದರೆ ಇಲ್ಲಿರೋ ಕ್ವಶನ್ಸು ಎಕ್ಸಾಮಿಗೆ ಬರುತ್ತೆ ಅಂದ್ಕೋಬೇಡಿ, ಯಾವ ಗ್ಯಾರಂಟಿನೂ ಇಲ್ಲ. ಬರ್ಬೋದು, ಅದು ಬರಲ್ಲ ಅಂತ ಅಲ್ಲ, ಬರುತ್ತೆ ಅಂತ ಅವ್ರು ಗ್ಯಾರಂಟಿ ಕೊಡಲ್ಲ. ಯಾಕೆಂದರೆ ಇದೇ ಥರ ಇದೇ ಪೇಪರು ಇದನ್ನೇ ಸೆಲೆಕ್ಟ್ ಮಾಡ್ತೀವಿ, ಹಾಗೇನು ಎಲ್ಲೂ ನಂಬ್ಕೋಬೇಡಿ ಅವ್ರು ಹೇಳಿರೋದು. The contents should not be considered as an exact reflection of the examination question. ಹಾಗೆ ಏನು ಕೇಳಿದರೆ ಇದೇ ಥರನೇ ಬರುತ್ತೆ ಅಂತ ಯಾರಾದರೂ ಯಾರೂ ಹೇಳಲ್ಲ ಬಿಡಿ. ಯಾರಾದರೂ ಯಾಕೆ ಹೇಳ್ತಾರೆ, ನೀವೇ ಅಂದ್ಕೋಬೇಕು, ಆ ರೀತಿ ಅಂದ್ಕೋಬೇಡಿ. ಸೊ ಈ ಪೇಪರ್ಸ್ ಪೇಪರ್ ಫಿಸಿಕ್ಸಲ್ಲಿ ಒಂದು ಮಾಡೆಲ್ ಪೇಪರನ್ನು ಹಾಕಿದ್ದಾರೆ. ಅದು ನಿಮ್ಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಿಮಗೆ ಟೆಕ್ಸ್ಟ್ ಬುಕ್ ಇದೆ, ಬಟ್ ಅಲ್ಲೊಂದಿಷ್ಟು ಇನ್ಸ್ಟ್ರಕ್ಷನ್ ಏನಿದೆ ಲಾಸ್ಟ್ ಇಯರ್ ಕೂಡ ನಿಮಗೆ ಹೇಳಿದ್ದೆ ನಾನು. ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಹೇಳಬೇಕಾಯ್ತು, ಯಾಕೆಂದರೆ ಸ್ವಲ್ಪ ಚೇಂಜಸ್ ಇದೆ. ಅದೇನು ಅಂತ ನೋಡ್ತಾ ಹೋಗೋಣ. ಫಸ್ಟಲ್ಲಿ ನಾವು ನೋಡ್ಬಿಡೋಣ ವೇಟೇಜ್ ಟು ಫಾರ್ಮ್ ಎ ಕ್ವಶನ್ಸ್ ಅಂತ. ಯಾಕೆಂದರೆ ಇದು ಬ್ಲೂ ಪ್ರಿಂಟ್ ಹಾಕೋರಿಗೆ ಇದು ತುಂಬ ಅವಶ್ಯ. ಇಲ್ಲಿ ಏನಾಗುತ್ತೆ ಕೇಳಿದರೆ, ಯಾವ್ಯಾವ ಥರದ ಕ್ವಶನ್ಸ್ ಬರುತ್ತೆ, ಅದರಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ಅಂತೇಳಿ. ಸೊ ನೋಡಿ, ಈಗ MCQ ಅಂತಾರೆ, 1 ಮಾರ್ಕಿಂದು 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅದು 15 ಕ್ವಶನ್ಸ್, 15 ಕ್ವಶನ್ಸು ಮೊದಲಿತ್ತು, ಈಗಲೂ ಹಾಗೆ ಇದೆ. ಅದರಲ್ಲಿ ನೀವು ಎಷ್ಟು ಬರೀಬೇಕು ಅಂದರೆ ಎಲ್ಲವನ್ನೂ ಬರೀಬೇಕು. ಇದರಲ್ಲಿ ಚಾಯ್ಸ್ ಅನ್ನುವಂಥ ಮಾತಿರಲ್ಲ. ಸೊ ಹಾಗಾಗಿ 15 ಕ್ವಶನ್ಸ್ಗೆ ನೀವು 15 ಮಾರ್ಕ್ಸ್, ಅಂದರೆ 1 ಈಚ್ ನೀವು ಅದನ್ನು ಅಟೆಂಪ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದರೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಅಲ್ಲಿ ಕೂಡ 1 ಮಾರ್ಕೇ ಇರುತ್ತೆ, ಅದು 5 ಇರುತ್ತೆ. 5ರಲ್ಲಿ 5 ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಕ್ವಶನ್ಸ್ ಇರುತ್ತೆ, ನೀವು 5ಅನ್ನು ಬರೀಬೇಕು. ಸೊ 20, ಈ 20 ಏನು ಚೇಂಜ್ ಆಗಿಲ್ಲ, ಲಾಸ್ಟ್ ಪೇಪರಲ್ಲಿ ಇತ್ತಲ್ಲ ಹಾಗೆ ಇದೆ. ನೆಕ್ಸ್ಟ್ ಬಂದರೆ ಶಾರ್ಟ್ ಆನ್ಸರ್ ಅಂತ ಹೇಳ್ತಾರೆ, Essay 1 ಅಂತ ಕರೀತಾರೆ. ಅಂದರೆ ಸ್ವಲ್ಪ ಸಣ್ಣದು ಅಂತ, ಅಂದರೆ 2 ಮಾರ್ಕ್ಸಿಗೆ ಬರುವಂಥದ್ದು, 2 ಸೆಂಟೆನ್ಸ್ ಕವರ್ ಆಗುತ್ತೆ ಇದರಲ್ಲಿ. ಅದನ್ನು ಏನು ಮಾಡಿದ್ದಾರೆ ಕೇಳಿದರೆ, ಸ್ವಲ್ಪ ಚೇಂಜ್ ಆಗಿದೆ. 9 ಕ್ವಶನ್ಸ್ ಕೊಡ್ತಾಯಿದ್ರು ಹಿಂದೆ, ಅದು 8 ಆಗಿದೆ. ಸೊ 2 ಮಾರ್ಕ್ಸಿಂದು 8 2 16. ಅದರಲ್ಲಿ ನೀವು 5 ಬರೀಬೇಕು. ಲಾಸ್ಟ್ ಟೈಮ್ ಕೂಡ 5 ಬರೀತಿದ್ರಿ, ಬಟ್ 9 ಇರ್ತಾಯಿತ್ತು. ತುಂಬ ಅನುಕೂಲ ಆಗ್ತಾಯಿತ್ತು, ಚಾಯ್ಸ್ ಇತ್ತು. ನೆಕ್ಸ್ಟ್ ಏನಾಯಿತು ಕೇಳಿದರೆ, ಇನ್ನೊಂದು ಶಾರ್ಟ್ ಆನ್ಸರ್ ಟೈಪಲ್ಲಿ 3 ಮಾರ್ಕ್ಸಿಂದು ಅಲ್ಲೂ ಕೂಡ 9 ಇತ್ತು. ಅದರಲ್ಲಿ ನಾವು 5 ಬರಿಬೇಕಿತ್ತು, ಈಗ ಏನಾಗಿದೆ ಅಂದರೆ 8 ಆಗಿದೆ. ಸೊ ನೀವು ಅದರಲ್ಲಿ 5ಅನ್ನು ಬರೀತೀರಿ, ಅಂದರೆ ಒಂದು ಕಡಿಮೆ ಆಗಿದೆ ಕ್ವಶನ್. ಓಕೆ. ಹಾಗೆ ಲಾಂಗ್ ಆನ್ಸರ್ ಅಂತೀವಲ್ಲ ನಾವು, ಯೂಸಲಿ ಡೆರಿವೇಷನ್ಸ್ ಅಂದ್ಬಿಡ್ತೀವಿ ನಾವು ಫಿಸಿಕ್ಸ್ನವರು. 5 ಮಾರ್ಕ್ಸಿಗೆ ಥಿಯರಿ ಪಾರ್ಟಲ್ಲಿ ಕ್ವಶನ್ಸ್ ಕೇಳುವಂಥದ್ದು, ಅದು ಕೂಡ 6 ಇತ್ತು. ನೀವು ಅದರಲ್ಲಿ 3 ಬರೀತಾ ಇದ್ರಿ, ಈಗ ಏನಾಗಿದೆ ಕೇಳಿದರೆ ಒಂದು ಕಡಿಮೆ ಆಗಿದೆ, 5 ಇದೆ. ಅದಕ್ಕೆ ಪ್ರತಿಯೊಂದಕ್ಕೂ 5 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ನೀವು 3ಅನ್ನು ಬರೀಬೇಕಾಗುತ್ತೆ. ಅಂದರೆ ನಮಗೆ ಸ್ಕೋರಿಂಗ್ ಬೇಕು. ನೀವು 4 ಬರೆದ್ರೆ ಏನಾಗುತ್ತೆ ಅಂತ ಮಧ್ಯದಲ್ಲಿ ತಲೆ ಡೌಟ್ ಬಂದರೆ ಏನೂ ಆಗಲ್ಲ. 3 ಕರೆಕ್ಟ್ ಇದ್ದು 3ಅನ್ನು ನಾವು ಮಾರ್ಕ್ಸಿಗೆ ಕೌಂಟ್ ಮಾಡ್ತೀವಿ ಅಂತೇಳಿ ಇರುವಂಥ ರೂಲ್ಸ್ ಅದು. ನೆಕ್ಸ್ಟ್ ಏನಾಗಿದೆ ಅಂದರೆ, ನ್ಯೂಮೆರಿಕಲ್ ಪ್ರಾಬ್ಲಮಲ್ಲಿ ಇದು 5 ಮಾರ್ಕ್ಸಿಗೆ ಇರುವಂಥದ್ದು. ಸೊ ಇಲ್ಲಿ 4ಅನ್ನು ಕೊಟ್ಟಿದ್ದಾರೆ,
ಅದು ಪ್ರತಿಯೊಂದು 5 ಮಾರ್ಕ್ಸಿಗೆ ಇರುವಂಥದ್ದು. ಅದರಲ್ಲಿ ನೀವು 2 ಬರೀಬೇಕು. ಈ 50% ಚಾಯ್ಸು ಕಂಟಿನ್ಯೂ ಆಗಿದೆ, ಇಲ್ಲೇನೂ ಬದಲಾವಣೆ ಇಲ್ಲ. ಹಾಗಾದರೆ ಏನು ಚೇಂಜಸ್ ಆಯಿತು ಅಂತ ನಿಮ್ಗೆ ಈಗ ಒಂದು ಐಡಿಯಾ ಬಂತು ನೋಡಿ. ಈಗ ಈ ನಂಬರ್ ಆಫ್ ಕ್ವಶನ್ಸ್ ಏನಿದೆ ಇಲ್ಲಿ 45ಕ್ಕೆ ಬಂತು, 3 ಕ್ವಶನ್ಸ್ ಕಡಿಮೆ ಆಯಿತು. 48 ಇತ್ತು ಲಾಸ್ಟ್ ಟೈಮು, ಇದು 45 ಬಂದಿದೆ. ಹಾಗೆಯೇ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಏನಾಗಿದೆ ಅಂದರೆ 105 ಬಂದಿದೆ. 115 115ಗಿತ್ತು, 10 ಮಾರ್ಕ್ಸ್ ಕಡಿಮೆ ಆಗಿದೆ ಪೇಪರಲ್ಲಿ. ಏನು ಬರೆಯೋದಕ್ಕೇನು ಕಡಿಮೆ ಆಗಿಲ್ಲ ನೋಡಿ, ಬರೆಯೋದು ಎಷ್ಟು ಬರುತ್ತೆ ನೋಡಿ. ಸೊ ಇಲ್ಲಿ ನಾವು ನಂಬರ್ ಆಫ್ ಕ್ವಶನ್ಸ್ ಟು ಬಿ ಆನ್ಸರ್ಡ್ 35 ಇದೆ, ಲಾಸ್ಟು ಅಷ್ಟೇ ಇತ್ತು. ಹಾಗಾಗಿ ಇದಕ್ಕಿರುವ ಮಾರ್ಕ್ಸು ಏನಾಗಿದೆ 70, ಇಲ್ಲೇನು ಚೇಂಜಸ್ ಆಗಿಲ್ಲ. ಇದು ಒಂದು ವೇಟೇಜನ್ನು ಈ ರೀತಿ ಅವರು ಕೊಟ್ಟಿದ್ದಾರೆ. ಕ್ವಶನ್ ಪೇಪರನ್ನು ಸ್ವಲ್ಪ ಮಾಡಿಫೈ ಆಗಿರೋದು ನಿಮ್ಮ ಗಮನಕ್ಕೆ ಬರಲಿ. ಈ ರೀತಿ ಕೆಲವೊಮ್ಮೆ ಏನಾಗುತ್ತೆ, ಮಿಡ್ ಟರ್ಮು, ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಇಲ್ಲೆಲ್ಲ ಬ್ಲೂ ಪ್ರಿಂಟನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕಾಗಲ್ಲ. ಹಾಗೆ ನೀವು ಆ್ಯನ್ಯುವಲ್ ಎಕ್ಸಾಮ್ಗೆ ಹೋದಾಗ ಕ್ವಶನ್ಸ್ ನೋಡಿಕೊಂಡು ಇಷ್ಟಿದೆಯಾ ಅಷ್ಟಿದೆಯಾ ಆ ರೀತಿ ಒಂದು ಸ್ವಲ್ಪ ಐಡಿಯಾ ಇರಬೇಕಲ್ಲ, ನಾವು ಪ್ರಿಪೇರ್ ಆಗಿ ಹೋಗಬೇಕು. ಸೊ ಅದಕ್ಕೆ ನಿಮಗೆ ಇದಿಷ್ಟು ವಿಷಯಗಳನ್ನು ಹೇಳ್ತಾ ಇರುವಂಥ. ಓಕೆ, ಇನ್ನು ಪೇಪರ್ ಹೇಗಿರುತ್ತೆ ಅಂದರೆ, ಈ ಕ್ವಶನ್ ಪೇಪರ್ನ ಹೆಡ್ಡಿಂಗ್ ಹೇಗಿರುತ್ತೆ ಅಂದರೆ, ನಿಮಗೆ 33 ಅನ್ನೋದು ಸಬ್ಜೆಕ್ಟ್ ಕೋಡ್ ಆಯ್ತಲ್ಲ, ಇಲ್ಲೊಂದು ಚೇಂಜಸ್ ಆಗಿದೆ. ಡ್ಯೂರೇಷನ್ 3 hours. ಈಗೆಲ್ಲ ಹಿಂದೆ ಬರೆದ ನಿಮ್ಮ ಅಣ್ಣ ಅಕ್ಕಂದಿರಲ್ಲ 3 hours 15 minutes ಬರೆದಿದ್ರು. ಅಂದರೆ ಒಂದು 15 minutesಗೆ ಕ್ವಶನ್ ಪೇಪರ್ ಕೊಟ್ಟು ಓದ್ಕೊಳ್ರಪ್ಪ ಅಂತಿದ್ವಿ. ಅದು ಯಾಕೋ ಬೇಡ ಅನಿಸ್ತು. ಮತ್ತು ತುಂಬ 3-4 ಗಂಟೆ ಇನ್ವಿಜಿಲೇಷನ್ ಮಾಡೋದು ಅಥವಾ ನಿಮ್ಮನ್ನಲ್ಲಿ ಕುಳಿಸಿಟ್ಕೊಳ್ಳೋದು ತುಂಬ ಕಷ್ಟದ್ದು. ಹಾಗಾಗಿ ಅದನ್ನು 3 hours ತಂದಿದ್ದಾರೆ. ಸೊ 3 hours ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ, ಆನ್ಸರ್ ಪೇಪರ್ ಕೊಡ್ತಾರೆ, ನೀವು ಬರೀತೀರಿ. ಇದು ಇನಫ್. 70 ಮಾರ್ಕ್ಸಿಗೆ ಈ ಟೈಮ್ ತುಂಬ ಜಾಸ್ತಿನೇ. ಅದು ಇನ್ನೂ ಅರ್ಧ ಗಂಟೆ ಕಡಿಮೆ ಮಾಡಬೇಕು ಅನ್ನೋದು ಪ್ರಸ್ತಾಪ ಇತ್ತು. ಅದನ್ನು ಯಾಕೋ ಬೇಡ, ಇರಲಿ 3 hours ಇರಲಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಆ ನಂಬರ್ ಆಫ್ ಕ್ವಶನ್ಸ್ ಇಲ್ಲಿ ಟೋಟಲ್ 45 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸು 70 ಇರುತ್ತೆ. 70 ಮಾರ್ಕ್ಸಿಗೆ ಬರೀತೀರಿ. ಈಗ ನಾವು ಒಂದೊಂದಾಗಿ ಅವರೊಂದು ಜನರಲ್ ಗೈಡ್ಲೈನ್ಸ್ ಫಾರ್ ಸೆಟ್ಟಿಂಗ್ ದ ಕ್ವಶನ್ ಪೇಪರ್ ಅಂತ ಕೊಟ್ಟಿದ್ದಾರೆ ಬ್ಲೂ ಪ್ರಿಂಟಲ್ಲಿ. ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದೇದೇನು ಅಂದರೆ, ವೇಟೇಜ್ ಆಫ್ ಮಾರ್ಕ್ಸ್ ಫಾರ್ ಎವ್ರಿ ಚಾಪ್ಟರ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಬೈ ಮಲ್ಟಿಪ್ಲೈಯಿಂಗ್ ನಂಬರ್ ಆಫ್ ಟೀಚಿಂಗ್ ಅವರ್ಸ್ ವಿತ್ 0.875 ಅಂತ. ಟೀಚಿಂಗ್ ಅವರ್ಸು ಟೋಟಲ್ 120 ಆಗಬೇಕು. ನಮಗೆ 105 ಮಾರ್ಕ್ಸಿನ ಪೇಪರ್ ರೆಡಿ ಆಗಬೇಕು. ಆ ಫ್ರ್ಯಾಕ್ಷನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ನಾನು ಹಿಂದೆ ಬ್ಲೂ ಪ್ರಿಂಟ್ ಮಾಡುವಾಗೆಲ್ಲ ನಿಮಗೆ ಅದನ್ನು ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. 0.875 ಇಂದ ಮಲ್ಟಿಪ್ಲೈ ಮಾಡಿದರೆ ಯಾವುದಕ್ಕೆ, ಟೀಚಿಂಗ್ ಅವರ್ಸಿಗೆ. ಸೊ ನಮಗೆ ಒಂದು ಎಕ್ಸಾಕ್ಟ್ ಸಿಗಲ್ಲ. ಏನು ತೋರಿಸ್ತೇನೆ ನೋಡಿ, ಮುಂದಕ್ಕೆ ಹೋಗೋಣ ನಾವು. ಸೊ ಇಲ್ಲಿ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟಿಗೆ 3 hours ಇದೆ ಟೀಚಿಂಗ್ ಅವರ್ಸು. ನಾವು 3 ಗಂಟೆ ಇದನ್ನು ಪಾಠ ಮಾಡಬೇಕು. ಬಟ್ ಇಲ್ಲಿ ಮಾರ್ಕ್ಸ್ ಅದರಲ್ಲಿ 3 ಕೊಡ್ಬೋದು ಅಂತ. ನೀವು 0.875 ತಗೊಂಡು 3ಗೆ ಮಲ್ಟಿಪ್ಲೈ ಮಾಡಿದರೆ ಎಕ್ಸಾಕ್ಟ್ 3 ಬರಲ್ಲ. ಇದೊಂದು ನಾವು ಏನು ಮಾಡ್ತೀವಿ, ಒಂದು ಅಂದಾಜು ಮಾಡ್ತೀವಿ. ಇವೆಲ್ಲ ಗೊತ್ತಿದೆ ನಿಮಗೆ, ಅಪ್ರಾಕ್ಸಿಮೇಟ್ ಮಾಡೋವಂಥದ್ದು. ಸೊ ಹಾಗೆ ಮಾಡುವಾಗ ಎಲ್ಲೋ ಒಂದು ಕಡೆ 0.25 ಇತ್ತು, ಅದನ್ನು ಬಿಟ್ಟಾಕ್ತೀವಿ. 0.75 ಇತ್ತು, ಅದನ್ನು ಆ್ಯಡ್ ಮಾಡ್ಕೊತೀವಿ. ಈ ಥರ ಕೆಲಸಗಳಾಗ್ತವೆ. ಇದು ಚೇಂಜ್ ಆಗ್ಬೋದು. ಯಾವುದು ಮಾರ್ಕ್ಸ್ ಅಂತ ಇದೆಯಲ್ಲ, ಇದು ಎಲ್ಲೋ ಪೇಪರ್ ಸೆಟ್ ಮಾಡೋದು. ನೆಕ್ಸ್ಟ್ ಯಾರೋ ನಿಮ್ಮ ಫೈನಲ್ ಎಕ್ಸಾಮ್ ಬರುವಾಗ ಮತ್ತೆ ಯಾರೋ ಒಬ್ಬರು ಪೇಪರ್ ಸೆಟ್ ಮಾಡ್ಲಿಕ್ಕೆ ಹೋದ್ರು, ಇದು ಚೇಂಜ್ ಆಗಲ್ಲ. ನಂಬರ್ ಆಫ್ ಅವರ್ಸ್ ಚೇಂಜ್ ಆಗಲ್ಲ ಅಂತ ಹೇಳೋದು, ಬಟ್ ಪ್ರತಿ ವರ್ಷವೂ ಚೇಂಜ್ ಆಗ್ತಾ ಇದೆ. ಇದು ಇರಲಿ. ಬಟ್ ಇಲ್ಲಿ ಈ ಮಾರ್ಕ್ಸ್ಗಳು ಚೇಂಜ್ ಆಗ್ಬೋದು. ಈಗ ನಾನು ಹೇಳೋದು ಇನ್ನೊಂದ್ಸರಿ ಹೇಳ್ತೇನೆ, ಇದು ಚೇಂಜ್ ಆಗಲ್ಲ ನಂಬರ್ ಆಫ್ ಅವರ್ಸು ಈ ವರ್ಷಕ್ಕೆ. ಇದು ಪೇಪರ್ ಸೆಟ್ ಮಾಡೋಕೆ ಹೋದಾಗ ಅವರೇನೋ ಒಂದು ಮಾರ್ಕ್ಸ್ ಆಚೆ ಈಚೆ, ಒಂದು ಮಾರ್ಕ್ಸ್ ಆಚೆ ಈಚೆ ಚೇಂಜ್ ಮಾಡ್ಕೋಬೋದು, ಅಥವಾ ಇದ್ರ ಹಾಗೇ ಪೇಪರನ್ನು ತರ್ಬೋದು. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ, ನಾವು ಮೋಸ್ಟ್ಲಿ ನೀವು ಇದನ್ನು ನೋಟ್ ಮಾಡ್ಕೊಂಡ್ರಿ. ಏನು ಗೊತ್ತಿಲ್ಲ ಯಾವುದನ್ನು, ನಂಬರ್ ಆಫ್ ಅವರ್ಸನ್ನು ನೋಟ್ ಮಾಡ್ಕೊಳ್ಳಿ, ಆ ಮಾರ್ಕ್ಸನ್ನು ನೋಟ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಈ ಬ್ಲೂ ಪ್ರಿಂಟ್ ಸಿಕ್ಕಿದ್ರೆ ಅದೊಂದು ಪ್ರಿಂಟ್ ತೆಗೆದು ಎಲ್ಲೋ ನಿಮ್ಮ ನೋಟ್ಬುಕ್ಕಲ್ಲಿ ಹಾಕಿಟ್ಕೊಳ್ಳಿ. ಆ ಚಾಪ್ಟ್ರಲ್ಲಿ ಎಷ್ಟು ವೇಟೇಜ್ ಇದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸೊ ನೆಕ್ಸ್ಟು ಮುಂದುವರಿದು 8, 9, 10, 11, 12, 13, 14 ಈ ಚಾಪ್ಟರ್ಗಳದೆಲ್ಲ ಈ ರೀತಿ ಟೀಚಿಂಗ್ ಅವರ್ಸು 120 ಇದೆ. ಅದಕ್ಕೆ ಕರೆಸ್ಪಾಂಡಿಂಗ್ ಮಾರ್ಕ್ಸನ್ನು ಎಷ್ಟು ಸೆಟ್ ಮಾಡಬೇಕು. ಸೊ ಅದು 105 ಇದೆ. ಓಕೆ, ಸೊ ಇದಿಷ್ಟು ಬೇಕಾಗಿತ್ತು ನಮಗೆ, ಯಾಕೆಂದರೆ ಯಾವ ಚಾಪ್ಟ್ರಿಗೆ ಎಷ್ಟು ಮಾರ್ಕ್ಸನ್ನು ಇಟ್ಟಿದ್ದಾರೆ ಅಂತ. ಮುಂದಕ್ಕೆ ಹೋಗೋಣ. ದ ಕ್ವಶನ್ ಪೇಪರ್ ಶುಡ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ಬ್ಲೂ ಪ್ರಿಂಟ್ ಫಾಲೋವಿಂಗ್ ದ ವೇಟೇಜ್ ಆಫ್ ಮಾರ್ಕ್ಸ್ ಫಾರ್ ಈಚ್ ಚಾಪ್ಟರ್. ಎಲ್ಲೆಲ್ಲಿ ಬ್ಲೂ ಪ್ರಿಂಟನ್ನು ನೀವು ನಂಬಿ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಎಲ್ಲಿ ದ ಕ್ವಶನ್ ಪೇಪರ್ ಶುಡ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ಬ್ಲೂ ಪ್ರಿಂಟ್ ಫಾಲೋವಿಂಗ್ ದ ವೇಟೇಜ್ ಆಫ್ ಮಾರ್ಕ್ಸ್ ಫಾರ್ ಈಚ್ ಚಾಪ್ಟರ್. ಆ ಮಾರ್ಕ್ಸನ್ನು ನೀವು ಕೊಡುವಾಗ ಬ್ಲೂ ಪ್ರಿಂಟ್ ಫಾಲೋ ಮಾಡಿ. ದ ಕ್ವಶನ್ ಶುಡ್ ಬಿ ಫ್ರೇಮ್ಡ್ ಟು ಚೆಕ್ ದ ಸ್ಪೆಸಿಫಿಕ್ ಕಾಗ್ನಿಟಿವ್ ಲೆವೆಲ್ ಆಸ್ ಮೆನ್ಷನ್ಡ್ ಇನ್ ದ ಬ್ಲೂ ಪ್ರಿಂಟ್. ನಾಲೆಜು, ಅಂಡರ್ಸ್ಟ್ಯಾಂಡಿಂಗು, ಸ್ಕಿಲ್ಲು ಇವೆಲ್ಲ ಇರುತ್ತಲ್ವ, ಎಲ್ಲ ಚೆಕ್ ಮಾಡೋ ರೀತಿಯಲ್ಲಿ ಕ್ವಶನ್ಸನ್ನು ಸೆಟ್ ಮಾಡಿ ಅಂತ. ಕ್ವಶನ್ ಶುಡ್ ಬಿ ಕ್ಲಿಯರ್, ಅನ್ಅಂಬಿಗಿಯಸ್, ಅಂಡರ್ಸ್ಟ್ಯಾಂಡೇಬಲ್ ಆ್ಯಂಡ್ ಫ್ರೀ ಫ್ರಾಮ್ ಗ್ರಾಮೆಟಿಕಲ್ ಎರರ್ಸ್. ಇದಕ್ಕೆ ಯಾವಾಗಲೂ ಇರುತ್ತೆ ಇದು. ಅಂದರೆ ನಿಮಗೇನೋ ಡೌಟ್ ಬರೋಂಗೆ ಆಗಿರ್ಬೋದು. ಆ ಕ್ವಶನ್ ನೋಡಿದಾಗ ಆ ಚಾಪ್ಟ್ರಲ್ಲಿ ಯಾವ ಕಲಿಸಿರೋದು ನೆನಪಾಗಬೇಕು, ಇಲ್ಲ ನೀವು ಓದಿರೋದು ನೆನಪಾಗಬೇಕು, ಅದಕ್ಕೆ ಡೈರೆಕ್ಟ್ ಆನ್ಸರ್ ಬರೆಯುವ ಸಾಮರ್ಥ್ಯ ನಿಮ್ಗೆ ಬರಬೇಕು. ಸುಮ್ಮನೆ ಸುತ್ತು ಬಳಸಿ ಏನೇನೋ ವರ್ಡ್ಸ್ಗಳನ್ನೆಲ್ಲ ಸೇರಿಸಿ
ನಿಮ್ಮನ್ನು ಗೊಂದಲಕ್ಕೆ ಮಾಡಬಾರ್ದು ಅನ್ನೋದು ಈ ಒಂದು ಇನ್ಸ್ಟ್ರಕ್ಷನ್ ಉದ್ದೇಶ. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ಕ್ವಶನ್ಸ್ ವಿಚ್ ಆರ್ ಬೇಸ್ಡ್ ಆನ್ ದ ಸೇಮ್ ಕಾನ್ಸೆಪ್ಟ್, ಲಾ, ಫ್ಯಾಕ್ಟ್ ಎಟ್ಸೆಟ್ರಾ ಆ್ಯಂಡ್ ವಿಚ್ ಜನರೇಟ್ ದ ಸೇಮ್ ಆನ್ಸರ್ ಶುಡ್ ನಾಟ್ ಬಿ ರಿಪೀಟೆಡ್ ಅಂಡರ್ ಡಿಫರೆಂಟ್ ಫಾರ್ಮ್ಸ್. MCQ ಇದೆ, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಇದೆ, ಶಾರ್ಟ್ ಆನ್ಸರ್ಸ್ ಇದೆ, ಲಾಂಗ್ ಆನ್ಸರ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ. ನೀವು ಪೇಪರ್ ಸೆಟ್ ಮಾಡೋರಿಗೆ ಹೇಳ್ತಾರೆ, ನಿಮ್ಗೇನು ವರಿ ಮಾಡ್ಕೋಬೇಡಿ, ಮಾಡ್ತಾರೆ ಅವ್ರು ಸರಿಯಾಗಿ. ಅಂದರೆ ಎಲ್ಲೋ ಒಂದು ಕಡೆಗೆ ಗ್ರಾವಿಟೇಷನ್ ಮೇಲೆ ಕೆಪ್ಲರ್ಸ್ ಲಾನ ಕೇಳಿದ್ದಾರೆ, ಅದನ್ನೇ MCQ ಅಲ್ಲಿ ಕೇಳಿದ್ದಾರೆ, ಆಮೇಲೆ ಅದ್ರ ಮೇಲೆ ಒಂದು ಪ್ರಾಬ್ಲಮನ್ನು ಈ ರೀತಿ ಆಗಲ್ಲ. ಇದು ಇಲ್ಲಿ ಮಾಡಬೇಡಿ ಅಂತ ಹೇಳಿದರೆ ಯಾರೂ ಮಾಡಲ್ಲ. ದ ಆನ್ಸರ್ ಫಾರ್ ದ ಕ್ವಶನ್ಸ್ ಶುಡ್ ಬಿ ಅವೈಲೇಬಲ್ ಇನ್ ದ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಯಾರು ನನ್ನ ಹಾಗೆ ಉಪನ್ಯಾಸಕರು ಯಾರು ಇದ್ದೀರಿ, ನನ್ನ ಸ್ನೇಹಿತರು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಹಾಗೆಯೇ ವಿದ್ಯಾರ್ಥಿಗಳಿಗೂ ಕೂಡ. ಯಾಕೆ ಇಬ್ಬರಿಗೂ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಈ ವರ್ಡ್ ನೋಡಿ, ಅವೈಲೇಬಲ್ ಇನ್ ದ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್, ಬರೀ ಟೆಕ್ಸ್ಟ್ ಬುಕ್ ಅಲ್ಲ. ನಮ್ಮ ಫಸ್ಟ್ PUC ಏನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ NCERT ಟೆಕ್ಸ್ಟ್ ಬುಕ್, ಅಲ್ಲಿ ಇರುವಂಥ ಕಂಟೆಂಟ್ ಮೇಲೆ ಕ್ವಶನ್ಸ್ ಅನ್ನೋದು ಕೇಳಿ, ದಯವಿಟ್ಟು ರಿಕ್ವೆಸ್ಟ್. ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅನಿಸುತ್ತೆ. ನಾವು ನಮ್ಮ ತುಂಬ ಸೀನಿಯರ್ಸ್ ಇದ್ದಾರೆ ನಮ್ಮಲ್ಲಿ, ಅವರು ಆ ಟೆಕ್ಸ್ಟ್ ಬುಕ್ಕೇ ಇಲ್ಲದೆ ಇರೋ ಕಾಲದಲ್ಲಿ ನಾನು ಕೂಡ ಬಿಡಿ, ಆ ಟೆಕ್ಸ್ಟ್ ಬುಕ್ಕೇ ಇರಲಿಲ್ಲ ನಮ್ಮ PUCಗೆ. ಆ ಟೈಮಲ್ಲಿ ಪಾಠ ಮಾಡ್ಕೊಂಡು ಬಂದಿದ್ವಿ. ನಾವು ಯಾವುದೋ ಫೇವ್ರೇಟ್ ಬುಕ್ಗಳನ್ನು ಇಟ್ಕೊತಿದ್ವಿ, ಅದನ್ನು ನೋಟ್ಸ್ ಮಾಡ್ಕೊತಿದ್ವಿ, ಅದು ನಮ್ಮ ತಲೆಯಲ್ಲಿ ಕೂತ್ಕೊಂಡಿರುತ್ತೆ. ಈಗಲೂ ಕೂಡ ಟೆಕ್ಸ್ಟ್ ಬುಕ್ ನೋಡೋ ಪೇಷನ್ಸ್ ಇರೋಲ್ಲ ನಮಗೆ. ನಾವೇನು ಮಾಡ್ತೀವಿ ಕೇಳಿದರೆ, ಎಲ್ಲೋ ಒಂದು ಕಡೆ ಹಳೆಯದೇ ನಮ್ಮ ತಲೆಯಲ್ಲಿ ಇರುತ್ತೆ, ಆ ಪ್ರಕಾರ ಕ್ವಶನ್ಸ್ ಮಾಡೋದು ತುಂಬ ದೊಡ್ಡ ತಪ್ಪು. ಮಾಡಲೇಬಾರ್ದು. ಯಾಕೆಂದರೆ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಇರಬೇಕು ಅದನ್ನು. ಯಾರು ಫಸ್ಟ್ ಇಯರ್ ಅಂದರೆ ತುಂಬ ನೆಗ್ಲೆಕ್ಟ್ ಮಾಡಿ ನಾವು ಪೇಪರ್ ಸೆಟ್ ಮಾಡ್ತೀವಿ. ಯಾರು ಕೇಳಕ್ಕೆ ಬರಲ್ಲ ಬಿಡು, ನಮ್ಮ ಕಾಲೇಜ್ ಲೆವೆಲ್ ವ್ಯಾಲ್ಯೂಯೇಷನ್ ಹೀಗೆಲ್ಲ ಅಂತೀವಿ. ತಪ್ಪು, ದಯವಿಟ್ಟು. ನನ್ನ ಮನಸ್ಸಿಗೆ ಕಂಡಿದ್ದನ್ನು ಹೇಳಿದ್ದೀನಿ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಟೆಕ್ಸ್ಟ್ ಬುಕ್ ಅದು ಪ್ರಿಸ್ಕ್ರೈಬ್ಡ್ ಅಂತ ಹೇಳಿರುವಂಥದ್ದು. ನೆಕ್ಸ್ಟ್ ಎಲ್ಲ ಒಂದು ಈ ಡೊಮೇನ್ಗಳಲ್ಲಿ ಆ ಟೆಕ್ಸ್ಟ್ ಬುಕ್ಕಲ್ಲಿ ಇರಬೇಕು, ಅಥವಾ ಅದರಿಂದ ಹುಡುಕರೆ ಸಿಗಬೇಕು. ಡಿರೈವ್ಡ್ ಫ್ರಮ್ ದ ಕಾನ್ಸೆಪ್ಟ್ ಆಫ್ ಟೆಕ್ಸ್ಟ್ ಬುಕ್. ಈ ಪ್ರಾಬ್ಲಮ್ಸ್ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಿದ್ದೇ ಮಾಡೋಕ್ಕಾಗಲ್ಲ, ಅದಕ್ಕೆ ಈ ವರ್ಡನ್ನು ಹಾಕಿದ್ದಾರೆ, ಡಿರೈವ್ಡ್ ಫ್ರಮ್ ದ ಕಾನ್ಸೆಪ್ಟ್ ಆಫ್ ಟೆಕ್ಸ್ಟ್ ಬುಕ್ ಅನ್ನುವಂಥ. ಓಕೆ, ಮುಂದೆ ಇನ್ ಪಾರ್ಟ್ ಎ ಅಂದರೆ ಫಸ್ಟ್ ಮೇನ್ ಇದೆಯಲ್ಲ, MCQ ಶುಡ್ ನಾಟ್ ಇನ್ವಾಲ್ವ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಇದು ಹಾಕಲೇಬಾರ್ದು, ನಾವು ಪ್ರಾಬ್ಲಮ್ಸನ್ನು ಹಾಕಲೇಬಾರ್ದು. ಇದರಲ್ಲಿ ನಾವು ಪೇಪರ್ ಸೆಟ್ ಮಾಡುವಂಥವ್ರು ಯಾರೇ ಆಗಿರಲಿ, ಮಕ್ಕಳಿಗೆ ಅನ್ಯಾಯ ಮಾಡಬಾರ್ದು. ಇಲ್ಲಿ ಈ ರೀತಿ ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ, ಶುಡ್ ನಾಟ್ ಇನ್ವಾಲ್ವ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಅಂತ. ಯಾವುದು ಕೇಳಬಾರ್ದು, FE=MA ಕೂಡ ಕೇಳಬಾರ್ದು. ಮಾಸ್ 1 kg ಮೂವಿಂಗ್ ವಿತ್ ಎಕ್ಸಲರೇಷನ್, ವಾಟ್ ಈಸ್ ದ ಅಮೌಂಟ್ ಆಫ್ ಫೋರ್ಸ್ ಅಪ್ಲೈಡ್ ಆನ್ ಇಟ್, ಆ ಥರನೂ ಕೇಳಬಾರ್ದು ಅಂತ ನಾನು ಹೇಳೋದು. ಹೇಳ್ಬೋದು ಸರ್, ಹಂಗೆ M×A ಮಾಡ ಬಂದುಬಿಡುತ್ತಲ್ಲ, ಬೇಡ. ಯಾಕೆ ಕೇಳೋಣ ನಾವು? ಎಲ್ಲ ಸಬ್ಜೆಕ್ಟ್ನವರು ಏನೇನೋ ಅನುಕೂಲಗಳನ್ನು ಮಕ್ಕಳಿಗೆ ಮಾಡಿಕೊಡ್ತಾರೆ, ಇಷ್ಟು ನಾವು ಕೂಡ ಅದನ್ನು ಮಾಡಿಕೊಡೋಣ. ನೆಕ್ಸ್ಟ್ ಪಾರ್ಟ್ ಬಿಗೆ ಬಂದಾಗ ಮತ್ತು ಅಲ್ಲಿ ಒಂದೊಂದು ಪ್ರಾಬ್ಲಮ್ಸ್ ಬರುತ್ತೆ. 2 ಮಾರ್ಕ್ಸಿಂದು 3 ಮಾರ್ಕ್ಸಿಂದು ಗೊತ್ತಿದೆ ನಿಮಗೆ, ಲಾಸ್ಟ್ ಇಯರು ಕೂಡ ಇತ್ತು. ಅದೇನು ಹೇಳ್ತಾರೆ ಕೇಳಿದರೆ, ಆ ಪ್ರಾಬ್ಲಮ್ಸ್ಗಳನ್ನು 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಎಲ್ಲಿ ತಗೊಂಡಿದ್ರೆ ಅಲ್ಲಿ ಕೇಳಬೇಡಿ ಅಂತ ಹೇಳ್ತಾರೆ. ಇದು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನಿಮಗೆ ಪ್ರಾಬ್ಲಮ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಎಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಚಾಪ್ಟ್ರಿಂದ ಬಂದಿದೆಯೋ ಅದೇ ಚಾಪ್ಟ್ರಿಂದ 2-3 ಮಾರ್ಕ್ಸಿಗೆ ಬರಲ್ಲ, ಬೇರೆಯೇ ಚಾಪ್ಟರ್ಗಳಿಂದ ಬರುತ್ತೆ ಅನ್ನುವಂಥ. ಆಮೇಲೆ ಪಾರ್ಟ್ ಡಿ ಅಲ್ಲಿ ಮ್ಯಾಕ್ಸಿಮಮ್ ಆಫ್ 2 ಸ್ಪ್ಲಿಟ್ ಕ್ವಶನ್ಸ್ ಶುಡ್ ಬಿ ಆಸ್ಕ್ಡ್. ಪಾರ್ಟ್ ಡಿ ಅನ್ನುವಂಥದ್ದು ಏನಿದೆ, 5 ಮಾರ್ಕ್ಸಿನ ಥಿಯರಿ ಪಾರ್ಟ್, ಅಲ್ಲಿ ಡೆರಿವೇಷನ್ ಅಂತೀವಲ್ಲ ನಾವು, ಅಲ್ಲಿ ಮ್ಯಾಕ್ಸಿಮಮ್ ಆಫ್ 2 ಸ್ಪ್ಲಿಟ್ ಕ್ವಶನ್ಸ್ ಅಂತ. ಸ್ಪ್ಲಿಟ್ ಮಾಡಲೇಬೇಕು ಅಂದ್ಕೊಂಡು 2-3 ಕ್ವಶನ್ಸ್ಗಳನ್ನು ಹೊಡಿಬಿಟ್ಟಿದೆ. ಯಾಕೆಂದರೆ ಆ ಸ್ಪ್ಲಿಟ್ ಮಾಡುವಾಗ ಆ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ. ಒಂದು ಕ್ವಶನ್ಗೆ ಆನ್ಸರ್ ಬರುತ್ತೆ, ಮತ್ತೊಂದಕ್ಕೆ ಬರಲ್ಲ, ಆ ರೀತಿ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಕೇಳಿದರೆ, ವೆನ್ ಎ ಕ್ವಶನ್ಸ್ ಕ್ಯಾರಿಂಗ್ 3 or 5 ಮಾರ್ಕ್ಸ್ ಈಸ್ ಸ್ಪ್ಲಿಟ್, ದ ಸಬ್ ಕ್ವಶನ್ಸ್ ಶುಡ್ ಬಿ ಡಿರೈವ್ಡ್ ಫ್ರಮ್ ದ ಸೇಮ್ ಕಾನ್ಸೆಪ್ಟ್ ಆರ್ ಡಿಫ್ರೆಂಟ್ ಕಾನ್ಸೆಪ್ಟ್ ಆಫ್ ದ ಸೇಮ್ ಚಾಪ್ಟರ್. ಇದು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಯಾಕೆಂದರೆ ಒಂದು ಸ್ಪ್ಲಿಟ್ ಬರುತ್ತೆ ಅಂದರೆ ಅದರಲ್ಲೇ ಬರಬೇಕು. ಈಗ ಎಲ್ಲೋ ಒಂದು ಕಡೆಗೆ ನಾವು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಮೇಲೆ ಕೇಳ್ತೀವಿ ಫಸ್ಟ್ ಲಾ ಆಫ್ ಮೋಷನ್ ಮೇಲೆ ಕೇಳಿದ್ವಿ ಅಂದ್ಕೊಳ್ಳಿ, ಅಲ್ಲಿ ಅದ್ರ ಮೇಲೆ ಇನರ್ಷಿಯಾದ ಮೇಲೆ ಮತ್ತೊಂದು ಕ್ವಶನ್ ಕೇಳ್ಬೋದು, ಎಕ್ಸಾಂಪಲ್ ಫಾರ್ ದ ಇನರ್ಷಿಯಾ ಕೇಳ್ಬೋದು. ಬಿಟ್ಟರೆ ಮತ್ಯಾವುದು ಚಾಪ್ಟ್ರಿಗೆ ಹೋಗಬಾರ್ದು ಅನ್ನೋದು ಇಲ್ಲಿ. ಅದು ಹೋಗಲ್ಲ ಬಿಡಿ, ಎಲ್ಲರೂ ಫಾಲೋ ಮಾಡ್ತಾರೆ. ಈಗ ಇಲ್ಲಿ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ನೋಡಿ. ಇನ್ ಪಾರ್ಟ್ ಡಿ ಅಂದರೆ ನ್ಯೂಮೆರಿಕಲ್ ಪ್ರಾಬ್ಲಮಲ್ಲಿ ಓನ್ಲಿ 1 5 ಮಾರ್ಕ್ಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ ಶುಡ್ ಬಿ ಸೆಟ್ ಫ್ರಮ್ ಚಾಪ್ಟರ್ಸ್ ಕರೆಸ್ಪಾಂಡಿಂಗ್ ಟು ಪೇರ್ ಆಫ್ ಕನ್ಸಿಕ್ಯೂಟಿವ್ ಯೂನಿಟ್ಸ್ ಲೈಕ್ 1 and 2, 3 and 4, 5 and 6, 7 and 8, 9 and 10. ಈ ರೀತಿ ಯೂನಿಟ್ಗಳ ನಂಬರ್ ಕೊಟ್ಟಿದ್ದಾರೆ. ನಾವು ನೋಡಲಿಲ್ಲ, ಚಾಪ್ಟರ್ ನಂಬರ್ ಅಷ್ಟೇ ನೋಡಿದ್ದೀವಲ್ವಾ. ಈಗ ಯೂನಿಟ್ ನಂಬರು ಅಲ್ಲಿಂದ ಹಾಕ್ಕೊಂಡು ಬಂದಿದ್ದೀನಿ ನಾನು, ಈಗ ನಿಮ್ಗೆ ತೋರಿಸ್ತೇನೆ. ಇಲ್ಲೇನು ಕೇಳಿದರೆ, ಕನ್ಸಿಕ್ಯೂಟಿವ್ ಯೂನಿಟ್ಗಳಿಂದ ಒಂದು ನ್ಯೂಮೆರಿಕಲನ್ನು ಕೇಳಿ. ಚೆನ್ನಾಗಿದೆ ಅಂತೇಳಿ ಒಂದೇ ಯೂನಿಟ್ಗಳಿಂದ ಒಂದು ಯೂನಿಟಲ್ಲಿ 2 ಬರ್ಬೋದು, 3 ಬರ್ಬೋದು ಚಾಪ್ಟರ್ಗಳು, ಅಲ್ಲಿನೇ 2 ಪ್ರಾಬ್ಲಮ್ ಕೇಳಲಿಕ್ಕಿಲ್ಲ ಹೇಳಿದ್ದಾರೆ. ಇದೊಂದು ರೂಲ್ಸು ಫಾಲೋ ಮಾಡ್ತಾರೆ ಖಂಡಿತವಾಗಿ.
ಅದರಲ್ಲಿ 3 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಶುಡ್ ಬಿ ಫ್ರಮ್ ಹಾರ್ಟ್ಸ್ ಅಂತ ಹೇಳ್ತಾರೆ. ಏನು ವರಿ ಮಾಡಬೇಡಿ, ಹಾರ್ಟ್ಸ್ ಅಂದರೆ ನಿಮ್ಮ ಲೆವೆಲಿಗೆ ಹಾರ್ಟ್ಸ್ ಅದು. ಕೆಲವರು ಹಾಗೆ ನಮ್ಮ ಪಾಠ ಮಾಡಿರ್ತೀವಿ, ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ ನಿಮಗಿಂತ, ನಮ್ಮ ಲೆವೆಲಿಗೆ ಹಾರ್ಟ್ಸ್ ತೆಗೆದ್ರೆ ಅದು ಮೀನಿಂಗ್ಲೆಸ್. ಹಾಗಾಗಿ ಅದಕ್ಕೆ ತುಂಬ ವರಿ ಮಾಡುವಂಥ ಅಗತ್ಯ. ಸೊ ನೀವು ಬಿಡಿಸ್ಬೇಕಾಗಿರೋದು 2 ನ್ಯೂಮೆರಿಕಲ್ ಮಾತ್ರ. ಹಾಗಾಗಿ ಆ 3 ಅಂದರೆ 4ರಲ್ಲಿ 3 ಹೋಯಿತು ಅಂದರೆ ನೀವು 1 ಹಾರ್ಟ್ಸ್ ನೀವೇ ಅಟೆಂಪ್ಟ್ ಮಾಡಬೇಕಾಗುತ್ತೆ. ಬಿಟ್ಟರೆ ಏನು ಆ ರೀತಿ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಓಕೆ, ಈಗ ನೋಡಿ ನಾವೇನು ಮಾಡುವಾಗ ಕೇಳಿದರೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಆಸ್ಕ್ಡ್. ಅವ್ರು ಹೇಳಿರೋ ರೂಲ್ಸ್ ಪ್ರಕಾರ, ಗೈಡ್ಲೈನ್ಸ್ ಪ್ರಕಾರ ಎಲ್ಲೆಲ್ಲಿಂದ ಕೇಳ್ಬೋದು ನೋಡಿ. ಇಲ್ಲಿ ಯೂನಿಟ್ ನಂಬರ್ ಅಂತ ಇದೆ, ಈ ಕಡೆ ಯೂನಿಟ್ ನಂಬರು, ಇದನ್ನು ನೋಟ್ ಮಾಡ್ಕೊಳ್ಳಿ. ಚಾಪ್ಟರ್ ನಂಬರ್ ಇದೆ. ಸೊ 1ನೇ ಯೂನಿಟ್ ಅಂದಾಗ ಯಾವ್ಯಾವ ಚಾಪ್ಟರ್ ಬರುತ್ತೆ ನೋಡಿ. ಫಸ್ಟ್ 2 ಚಾಪ್ಟರ್ಸ್ ಬರುತ್ತೆ. 2ನೇ ಯೂನಿಟ್ ಅಂದರೆ ಒಂದೇ ಚಾಪ್ಟರ್ ಬರುತ್ತೆ. ಈ ರೀತಿ ಅದನ್ನು ಡಿವೈಡ್ ಮಾಡಿದ್ದಾರೆ. ಹಾಗಾಗಿ ಈ ಫಸ್ಟ್ ಮತ್ತು ಸೆಕೆಂಡ್ ಯೂನಿಟಿಂದ ಒಂದು ಪ್ರಾಬ್ಲಮ್ ಬರಬೇಕು. ಅಂದರೆ ಅರ್ಥ ಏನಾಯ್ತು ಅವಾಗ ನಮಗೆ, ಒಂದು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಬರ್ಬೋದು, ಇಲ್ಲ ಮೋಷನ್ ಇನ್ ಪ್ಲೇನ್ ಬರ್ಬೋದು. ಡೆಫಿನೆಟ್ ಆಗಿ ಇದರಿಂದ ಬರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಆದರೆ ಬ್ಲೂ ಪ್ರಿಂಟಲ್ಲಿ ಪೇಪರ್ ಸೆಟ್ ಮಾಡುವಾಗ ಹೇಗೂ ಆಗ್ಬೋದು. ಈಗ ನೋಡಿ, ಇಲ್ಲಿ 6 ಮಾರ್ಕ್ಸಲ್ಲಿ 5 ಮಾರ್ಕ್ಸನ್ನು ನಾವು ನ್ಯೂಮೆರಿಕಲ್ಗೆ ತೆಗೆದಿಟ್ರೆ ಈ ಚಾಪ್ಟ್ರಲ್ಲಿ ಮತ್ತೆ 1 ಮಾರ್ಕ್ಸ್ ಮಾತ್ರ ಉಳಿಯುತ್ತೆ. ಹಾಗಾಗಿ ಒಂದು ಗೆಸ್ ಏನು ಅಂದರೆ, ಈ ಥರ ಮೋಷನ್ ಇನ್ ಸ್ಟ್ರೇಟ್ ಲೈನಲ್ಲಿ ಒಂದು 5 ಮಾರ್ಕ್ಸಿಂದು ಅಥವಾ 3+2 ಮಾರ್ಕ್ಸು 1 ಮಾರ್ಕ್ಸು ಈ ಥರ ಕೊಟ್ಟು ನ್ಯೂಮೆರಿಕಲ್ಗೆ ಮೋಷನ್ ಇನ್ ಎ ಪ್ಲೇನ್ ಹೋಗ್ಬೋದು ಫಸ್ಟ್ ಈ 3 ಚಾಪ್ಟರ್ನ ನೋಡಿದಾಗ. ನೆಕ್ಸ್ಟ್ ಚಾಪ್ಟರ್ ಯಾವುದು ಕೇಳಿದರೆ 3rd ಆ್ಯಂಡ್ 4th ಯೂನಿಟಿಗೆ ಹೋದರೆ ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಆ್ಯಂಡ್ ಪವರ್, ಇದರಿಂದ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಐದರ್ ದಿಸ್ ಆರ್ ದಿಸ್, ನಾಟ್ ಫಾರ್ ಬೋತ್ ಚಾಪ್ಟರ್ಸ್. ನೆಕ್ಸ್ಟು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ಈ ಪ್ರಾಬ್ಲಮ್ಗಳು, ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಸಾಲಿಡ್ ಮುಂದಿನ ಯೂನಿಟ್ಗೆ ಹೋಗುತ್ತೆ. ಸೊ ಇವೆರಡು ಚಾಪ್ಟರ್ಗಳಿಂದ ಒಂದು ಪ್ರಾಬ್ಲಮನ್ನು. ಈ ಯೂನಿಟ್ ಏನಾಗಿದೆ, ಇಲ್ಲಿವರೆಗೆ ಬಂದಿದೆ ನೋಡಿ, ಇದು 10ವರೆಗೆ ಬಂದಿದೆ ಚಾಪ್ಟರು. ಮತ್ತು ನೆಕ್ಸ್ಟ್ ಯೂನಿಟು 8 ಯೂನಿಟಲ್ಲಿ 11th ಚಾಪ್ಟರ್ ಮಾತ್ರ ಇದೆ. ಸೊ ಹಾಗಾಗಿ ಇಲ್ಲಿವರೆಗಿನ ಚಾಪ್ಟರ್ಗಳಿಂದ ಒಂದು ಪ್ರಾಬ್ಲಮ್, 4th ಪ್ರಾಬ್ಲಮ್ ಆಯಿತು. ಆಮೇಲೆ ಲಾಸ್ಟಲ್ಲಿ ಉಳಿಯೋದು ಇವೆರಡು ಯೂನಿಟ್ಗಳು, ಕೈನೆಟಿಕ್ ಥಿಯರಿ, ಆಸಿಲೇಷನ್, ವೇವ್ಸ್. ಸೊ ಇದರಿಂದ ಒಂದು ಪ್ರಾಬ್ಲಮನ್ನು ಕೇಳ್ಬೋದು. ನಮಗೆ 5 ಪ್ರಾಬ್ಲಮ್ ಕೇಳಲ್ಲ ಕ್ವಶನ್ ಪೇಪರ್. ಸೊ ಅದಕ್ಕೆ ಎಲ್ಲೋ ಒಂದು ಕಡೆಗೆ ಈ 2 ಯೂನಿಟ್ಗಳಲ್ಲಿ ಬಿಟ್ಟಾಕ್ತಾರೆ. ಯಾವುದನ್ನು ಬಿಡ್ಬೋದು ಅವರು, ಅದು ಪೇಪರ್ ಸೆಟ್ ಮಾಡುವಾಗ ಹೋಗುವಂಥದ್ದು. ಓಕೆ, ನೆಕ್ಸ್ಟ್ ಏನು ಮಾಡುವಾಗ ಕೇಳಿದರೆ, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕ್ಯಾನಾಟ್ ಬಿ ಆಸ್ಕ್ಡ್ ಫ್ರಮ್. ಇದೊಂದು ಗೊತ್ತಾದ್ರೆ ಒಳ್ಳೆಯದಲ್ಲ. ಬುಕ್ಸ್ ತೆಗೆದಿಟ್ಕೊಳ್ಳಿ. ಈ ಚಾಪ್ಟರ್ಗಳಿಂದ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬರಲ್ಲ, ಗ್ಯಾರಂಟಿ. ಓಕೆ, ಯಾವುದು ಒಂದು ಇದು ನಾನೇ ಹೇಳ್ಬೇಕಂತಿಲ್ಲ, ನಿಮ್ಗೆ ಗೊತ್ತಾಗುತ್ತೆ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟಲ್ಲಿ 3 ಮಾರ್ಕ್ಸಿಗೆ ಇದೆ, ಅಲ್ಲಿ 5 ಮಾರ್ಕ್ಸಿನ ಪ್ರಾಬ್ಲಮ್ ಕೇಳೋಕ್ಕಾಗಲ್ಲ. ನೆಕ್ಸ್ಟ್ ಹೋದರೆ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಸಾಲಿಡ್, ಮಿಡ್ ಟರ್ಮ್ ಟೆಸ್ಟಿಗೆಲ್ಲ ನಿಮ್ಗೆ ಇದ್ರ ಮೇಲೆ ಪ್ರಾಬ್ಲಮ್ ಬಂದಿತ್ತು. ಎಸ್ಪೆಷಲಿ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಸಾಲಿಡ್ ಅಥವಾ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಫ್ಲೂಯಿಡ್ ಎಲ್ಲ ಪ್ರಾಬ್ಲಮ್ ಮಾಡಿ ತುಂಬ ಕಷ್ಟಪಟ್ಟಿದ್ರಿ. ಬಟ್ ಇವೆರಡು ಚಾಪ್ಟರ್ಗಳಿಂದ, ಅಂದರೆ ಟೋಟಲಿ 3 ಚಾಪ್ಟರ್ಗಳಿಂದ ಕೇಳಲ್ಲ ಪ್ರಾಬ್ಲಮ್ಸ್. ನೆಕ್ಸ್ಟ್ ಏನು ಕೇಳಿದ್ರೆ ಕೈನೆಟಿಕ್ ಥಿಯರಿ, ಇದು ಕೂಡ 4 ಮಾರ್ಕ್ಸ್ ಎಕ್ಸಾಮಿಗೆ ಇಟ್ಕೊಂಡಿರೋದು. ಇನ್ನು 5 ಮಾರ್ಕ್ಸ್ ಇಟ್ಟರು ಕೂಡ ಫುಲ್ ಒಂದು ಪ್ರಾಬ್ಲಮ್ ಹಾಕುವಂಥ ಸೀನ್ ಇರಲ್ಲ. ಹಾಗಾಗಿ ಇಷ್ಟು ಚಾಪ್ಟರಿಂದ ನಿಮಗೆ ಪ್ರಾಬ್ಲಮ್ಸನ್ನು ಕೇಳೋದಿಲ್ಲ. ಓಕೆ, ನೆಕ್ಸ್ಟ್ ನಾವು ಮುಂದಕ್ಕೆ ಏನು ಮಾಡೋಣ ಕೇಳಿದರೆ, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ಆಸ್ಕ್ಡ್ ಫ್ರಮ್, ನಾವು ಕೇಳಲೇಬೇಕಾಗತ್ತೆ. ಅಲ್ಲಿರುವ ವೇಟೇಜ್ ಇರ್ಬೋದು, ಆ ಪೇಪರ್ ಸೆಟ್ ಮಾಡುವಾಗ ಸಾಮಾನ್ಯವಾಗಿ ಯಾರೇ ಹೋದರೂ 90% ಆ ಚಾಪ್ಟರ್ಗಳ ಮೇಲೆ ಕೇಳಲೇಬೇಕಾಗುತ್ತೆ. ಅದು ಯಾವ್ಯಾವುದು ಅನ್ನೋದು. ಒಂದು ಮೋಷನ್ ಇನ್ ಪ್ಲೇನಲ್ಲಿ ಕೇಳಬೇಕು, ಯಾಕೆಂದರೆ 11 ಮಾರ್ಕ್ಸ್ ಇದೆ, ಅಲ್ಲಿ ಥಿಯರಿಯಲ್ಲಿ ಎಲ್ಲ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಲಾಸ್ ಆಫ್ ಮೋಷನಲ್ಲೂ ಕೇಳಬೇಕು. ನನಗೆ ಹೇಳ್ತಾ ಹೋಗ್ತೇನೆ, ಕೇಳ್ಬೋದು ಅದನ್ನು. ವರ್ಕ್ ಎನರ್ಜಿ ಆ್ಯಂಡ್ ಪವರಲ್ಲಿ ಕೇಳ್ಬೋದು, ಸಿಸ್ಟಮ್ ಆಫ್ ಪಾರ್ಟಿಕಲಲ್ಲೂ ಕೇಳ್ಬೋದು, ಥರ್ಮಲ್ ಪ್ರಾಪರ್ಟಿ ಆಫ್ ಮ್ಯಾಟರಲ್ಲಿ ಕೇಳ್ಬೋದು, ಇನ್ನು ಆಸಿಲೇಷನ್ ಮತ್ತು ವೇವ್ಸ್ ಇಷ್ಟರಲ್ಲಿ ಕೇಳ್ಬೋದು. ಇಲ್ಲಿ ನಾನು ಒಂದು ಬಿಟ್ಟೆ, ಮೋಷನ್ ಇನ್ ಸ್ಟ್ರೇಟ್ ಲೈನ್ ಸುದ್ದಿಗೆ ಹೋಗಿಲ್ಲ, ಯಾಕೆಂದರೆ ಇದೇ ರೀಸನ್ನು 6 ಮಾರ್ಕ್ಸಿಗಿದೆ ಅಂತೇಳಿ. ಥರ್ಮೋಡೈನಮಿಕ್ಸನ್ನು ಬಿಟ್ಟೆ 7 ಮಾರ್ಕ್ಸಿಗೆ, ಯಾಕೆಂದರೆ ಥರ್ಮಲ್ ಪ್ರಾಪರ್ಟಿಯಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಸನ್ನು. ಇನ್ನಿಲ್ಲಿ ಯೂಶ್ವಲಿ ನಾನು ಆಸಿಲೇಷನ್ ಮಾರ್ಕ್ ಮಾಡಿದ್ದೀನಿ ಇರಲಿ ಅಂತ, ಬಟ್ ಇದನ್ನು ಬಿಟ್ಟು ವೇವ್ಸನ್ನು ನಾವು ಹಿಡ್ಕೋಬೋದು, ಯಾಕೆಂದರೆ 9 ಮಾರ್ಕ್ಸ್ ಇದೆ. ಓಕೆ, ಸೆಲೆಕ್ಟ್ ದ ಚಾಪ್ಟರ್ ಫಾರ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಹಾಗಾದರೆ ನೀವು ಬರೀಬೇಕಾಗಿರೋದು 2 ಪ್ರಾಬ್ಲಮ್ಸ್. ನೀವು ಎಷ್ಟು ಅನುಕೂಲ ಆಗುತ್ತೆ ನಿಮಗೆ, ಎಷ್ಟು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ಕೊಳ್ಳಿ ಅಂತ ಒಂದು ನನ್ನ ಸಜೆಷನು. ಸೊ ಒಂದನೇದಾಗಿ ಆ ಮೋಷನ್ ಇನ್ ಎ ಪ್ಲೇನನ್ನು ಕಂಪ್ಲೀಟಾಗಿ ಅದರಲ್ಲಿ ಬರಬಹುದಾದ ಪ್ರಾಬ್ಲಮ್ಸನ್ನೆಲ್ಲ ಮಾಡಿಟ್ಕೊಳ್ಳಿ. ಆಮೇಲೆ ಲಾಸ್ ಆಫ್ ಮೋಷನಲ್ಲಿ ಟ್ರೈ ಮಾಡಿ, ಸ್ವಲ್ಪ ಹಾರ್ಡ್ ಆಗುತ್ತೆ. ಆಮೇಲೆ ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಓಕೆ, ಈಸಿಯಾಗಿರುತ್ತೆ. ಸಿಸ್ಟಮ್ ಆಫ್ ಪಾರ್ಟಿಕಲ್ಸು ಬಿಟ್ಟುಬಿಡಿ ಪ್ರಾಬ್ಲಮ್ಸಿಗೆ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮಾಡ್ಕೊಳ್ಳಿ. ಆಮೇಲೆ ಆಸಿಲೇಷನ್ ಆ್ಯಂಡ್ ವೇವ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಸೊ ಮುಂದೆ ಏನು ಮಾಡುವಾಗ ಕೇಳಿದರೆ, ಕ್ವಶನ್ ಕೇಳ್ತಾಯಿದ್ರಿ, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೊಡಿ ಅಂತೇಳಿ. ಆ್ಯಕ್ಚುಲಿ ಕೊಡೋಣ, ಅದನ್ನು ಯಾವುದೊಂದು ಕಾರಣಕ್ಕೆ ನಾನು ಸ್ಟಾಪ್ ಮಾಡಿದ್ದೆ, ಬಟ್ ಆ ಕಾರಣ ಸಕಾರಣ ಅಲ್ಲ ಅಂತ ಗೊತ್ತಾಯ್ತು ನನಗೆ. ಹಾಗಾಗಿ ನಿಮಗೆ ನೆಕ್ಸ್ಟು ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ಪ್ಲಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಮೇಯ್ನಾಗಿ ಕೆಲವು ಚಾಪ್ಟರ್ ನಾನು ಪೂರ್ತಿಯಾಗಿ ಥಿಯರಿ ಮಾಡಿಲ್ಲ ಅಲ್ಲಿ,
ನಿಮಗೆ ಕೇಳ್ತಾ ಇದ್ರಿ, ನನಗೆ ಟೈಮ್ ಸಿಗಲ್ಲ. ಬಟ್ ಪ್ರಾಬ್ಲಮ್ಸನ್ನು ಮಾಡಿಕೊಡ್ತೇನೆ. ಏನಾದರೂ ಈ ಕ್ವಶನ್ ಪೇಪರು ಬ್ಲೂ ಪ್ರಿಂಟು ಬೇಕಂದರೆ ಕಾಮೆಂಟ್ಸ್ ಮಾಡಿ, ನಿಮಗೆ ಲಿಂಕಲ್ಲೋ ಏನೋ ಹಾಕಿ ಸಿಗೋ ಹಾಗೆ ಮಾಡ್ತೀನಿ. ಸೊ ಹಾಗಾಗಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ನೆಕ್ಸ್ಟ್ ಯಾವುದೋ ಒಂದು ವಿಷಯ ತಗೊಂಡು ಇದನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.